ಅಯ್ಯೋ ಇವಳಿಗೇನಾಯ್ತು? ಎದ್ದಿದ್ರೆ ಗೊತ್ತಿಲ್ಲಪ್ಪ. ಅಡಿಗೆ ಬಂದಿಲ್ಲ. ಅಯ್ಯೋ ಅಲ್ಲ, ಬಾಲ ಆರೋಗ್ಯಕ್ಕೆ ಹೋದ್ರೆ ಯಾರು ಬಂದು ಏನಾದ್ರು ಗೋಸ್ಕೊಂಡು ಗತಿ ಈ ಕಾಲದಲ್ಲಿ. ಅದು ಸಿಕ್ಕದು ಸಾಕಪ್ಪ ಅಂತಾರೆ. ಟಿವಿ ಇದೆ, ಫ್ರಿಡ್ಜ್ ಇದೆ, ಮೊಬೈಲ್ ಎಲ್ಲಿದೆ ಎಲ್ಲ ಬಿಟ್ಬಿಟ್ಟು ಹಿಂಗೆ ಹೋಗಿದ್ದಾಳಲ್ಲ ಹುಡುಗಿ. ಏನೋ ಸ್ವಲ್ಪ ಜ್ಞಾನ ಬೇಡ ಸ್ವಲ್ಪ ಹುಡುಗಿ ಮತ್ತೆ ಬಳಗಿಲ್ವಲ್ಲ. ಅಡಿಗೆ ಮನೆ ನೋಡೋ ಜನ ಖಾಲಿ ಪಾತ್ರೆ ಅಲ್ಲ, ಅಡುಗೆನೂ ಮಾಡಿಲ್ಲ, ಅಡುಗೆ ಮನೆಯೂ ಇಲ್ಲ, ಎಲ್ಲೋಗಿದ್ದಾರೆ ನೋಡು. ಸ್ವಲ್ಪ ಜ್ಞಾನ ಬೇಡ. ಅಮ್ಮಗೂ ಪಾಪ ಕಾಲೇಜ್ಗೆ ಹೋಗಿದೆ, ಅದಕ್ಕೇನು ಹೊಟ್ಟೆ ಕೊಟ್ಲು ಇಲ್ವೋ, ಸೂದ್ರಿ ಹಂಗೆ ಹಸ್ಕೊಂಡು ಹೋಗ್ತಾ ಏನೋ ಕಥೆನೋ. ಸ್ವಲ್ಪ ಜವಾಬ್ದಾರಿನೇ ಇಲ್ಲ. ಏನು ಓದಿಸೋದು ಏನ್ರಿ ಪ್ರಯತ್ನ ಬಂತು? ಇದೆಲ್ಲ ಕಾಮನ್ ಸೆನ್ಸ್, ಜನರಲ್ ನಾಲೆಡ್ಜ್ ಇವೆಲ್ಲ ಹೇಳ್ಕೊಡ್ಬೇಕು. ಅದನ್ನವೇ ಮನೆ ಬಾಳ ಹಾಕೊಂಡು ಕೂತ್ಕೊಳ್ತಿದ್ರೆ ಯಾರು ಬಂದು ಮಾತು ಏನೋ ಹೆಚ್ಚು ಕಡಿಮೆ ಅಂತ ಗತಿ ಏನು? ವಯಸ್ಸಾದ ಮನೆ ಒಳಗೆ ಸೇರ್ಕೊಂಡು ನಾನೇನು ಸುಮ್ನೆ ಹೋಗ್ಬಿಟ್ಟು ರೂಮ್ ಒಳಗಡೆ ಕೂತಿರ್ಲಿಲ್ಲ. ಏನೋ ಸೌಂಡ್ ಆಯ್ತು, ಮೆಸೇಜ್ ಏನೋ ಬಂದಿರ್ಬೇಕು ಅಂದ್ಬಿಟ್ಟು ಹೋಗಿ ಕೂತಿದ್ದೆ. ಸುಮ್ನೆ ಸ್ಟುಪಿಡ್ ತರ ಆಡ್ತಾ ಇರ್ಬೇಡ ಯಾವಾಗ್ಲೂ ನೀನು. ಹೌದಾ, ನಾನ್ ಸ್ಟುಪಿಡ್. ಯಾಕೆಂದ್ರೆ ನೀನು ಜನ್ಮ ಕೊಟ್ಟಲ್ಲ, ಆ ತಪ್ಪಿಗೆ ನೀನು ಅನ್ಲೇಬೇಕಾಗ್ತದೆ. ನಾನು ಸ್ಟುಪಿಡ್ ಅಲ್ವಾ? ನೋಡು, ಏನೇ ಆಗಲಿ ಅಪ್ಪ ಬಂದಿದ್ದಾರೆ ನೋಡೋಣ ಮಾಡೋಣ ಆಯ್ತು. ಬಾಗ ತೆಗ್ಬಿಟ್ಟು ಒಳಗಡೆ ಕುತ್ಕೊಂಡ್ಬಿಟ್ಟಿದ್ದಲ್ಲ ನೀನು. ಯಾರು ಬಂದು ಏನಾದ್ರು ಗತಿ ಏನಮ್ಮ? ಏನೇ ಎತ್ಕೊಂಡ್ರೆ ಅಪ್ಪ, ನನ್ ಕಷ್ಟ ನನಗೆ ಮೈಲಿನ ತಲೆನೋವಿಂದ ಬೆಳಿಗ್ಗೆಯಿಂದ ಸಂಜೆವರೆಗೂ ಒದ್ದಾಡ್ತಿದ್ದೀನಿ. ನೀನ್ ಹೆಂಡತಿ ಕೊಟ್ಟೋಗಿರಲ್ಲ ನನಗೆ ಆಸ್ತಿ, ಅದರಿಂದ ನಾನು ಒದ್ದಾಡ್ತಿದ್ದೀನಿ. ಯಾರತ್ರ ಹೇಳ್ಕೊಳ್ಳಿ ನನ್ ಕಷ್ಟನ? ಯಾರತ್ತೊಂದು ಹೇಳ್ಕೊಬೇಡಮ್ಮ. ಯಾಕೆ ಅಂತಂದ್ರೆ ನಿನ್ನ 9 ತಿಂಗಳು ಹೊತ್ತು ಎತ್ತು ಸಾಕಿ ಸಲಹಿ ಮಾಡಿದ್ದಕ್ಕೆ ಇಷ್ಟುದ್ದ ಬೆಳೆಸಿದಾಳೆ ಪಾಪ. ಅಂತೊಳಗ ನೀನು ಈ ತರ ಮಾತಾಡಿದ್ರೆ ದಾನವ ಕೊಟ್ಬಿಟ್ಲು ಏನೋ ತೆಗೆದು ನಿನ್ನಿಂದ ಅವಳ ಕುತ್ತಿಗೆಯಿಂದ ತೆಗೆದು ತನ್ನವನ ಅಂತ ನಂಗೆ ಹೇಳ್ತಿಲ್ಲಪ್ಪ ನೀನು. ಇದನ್ನ ಯಾರು ಹೋಗ್ತಾರ ಮಾತಾಡ್ಬಾರ್ದು. ನಮಗೆಲ್ಲ ಹೆತ್ತು ತಾಯಿ ಪಾಪ ಅವಳು ಸ್ವರ್ಗದಲ್ಲಿದ್ದಾಳೆ. ಅವಳನ್ನ ಯಾಕೆ ಈ ಸತ್ತು ತಗೊಂಡಿದ್ ಮಾಡ್ತಿದ್ಯಾ? ಬೇಡಮ್ಮ ಬೇಡ. ನೀವು ಯಾವಾಗ್ಲೂ ನಾನೇನಾದ್ರು ಮಾತಾಡಿದ್ರೆ ದೊಡ್ಡ ಇಶ್ಯೂ ಮಾಡ್ಬಿಡ್ತೀರಾ, ಏನೋ ದೊಡ್ಡ ತಪ್ಪಾದವ್ರ ತರ ಮಾಡ್ಬಿಡ್ತೀರಾ. ಒಂದ್ಸಲಿ ಅನ್ಸುತ್ತೆ ಯಾಕಾದ್ರೂ ಈ ಮನೆಗೆ ಹುಟ್ಟುತ್ತಾ ನಾನು ಅಂತ ಹೇಳ್ಬಿಟ್ಟು ಅನ್ಸ್ಬಿಡುತ್ತೆ. ನಿಜ ಹೇಳಮ್ಮ. ಯಾಕೆಂತಂದ್ರೆ 3 ಪೈಸೆ ಕೆಲಸ ಮಾಡಲ್ಲ ನೀನು. ಯಾವಾಗ ರೂಮಲ್ಲಿ ಕೂತ್ಕೊಂಡು ಮೊಬೈಲ್ ನೋಡೋದು. ಅದೇನಿದೆ ಮೊಬೈಲ್ ಅಂತದ್ದು ಹಾಳು ಮೊಬೈಲ್ ಯಾವನ್ ಕಂಡು ಬಂದಿಲ್ಲಪ್ಪ. ಬಂದು ಯಾವನೋ ಮೊಬೈಲ್ ನೋಡ್ತಾ ಇರೋದು, ಮೊಬೈಲ್ ನೋಡ್ತಾರೆ. ಇನ್ನೇನು ಕೆಲಸನೇ ಇಲ್ಲ ನಿನ್ಗೆ. ಅಲ್ಲ, ನಾನು ಎಷ್ಟು ಸಾರಿ ಆಚೆ ಕಡೆಯಿಂದ ಹೋಗಿ ನನ್ನಪ್ಪ ಬರ್ತಾನೆ ಏನೋ ಸ್ವಲ್ಪ ಮಾಡಿಡೋಣ, ಏನು ನಿಮ್ಗೆ ಸ್ವಲ್ಪ ಅದು ಕನಿಕರನೇ ಬೇಡವಾ? ವಯಸ್ಸಾಗ ನಾವ್ ಎಷ್ಟೊತ್ತ ಕಳ್ಸ್ಕೊಂಡಿರಕ್ಕಂತಮ್ಮ, ನಿನಗೆ ಗೊತ್ತಾಗ ಬೇಡವಾ? ಬೇಡ ಕಣಮ್ಮ. ನಾನು ಯಾಕೆಂದ್ರೆ ನನ್ನ ಕರ್ಮ ನಾನೇ ಮಾಡ್ತೀನಿ. ಪಾತ್ರೆ ತೊಳಿಬೇಕು, ಅಡಿಗೆನೂ ಮಾಡ್ತೀನಿ. ಆಮೇಲೆ ಸುಂದ್ರಿ ಹಸ್ಕೊಂಡಾಗೆ ಕಾಲೇಜ್ಗೆ ಸುಂದ್ರಿ ಏನ್ ಯಾವಾಗ್ಲೂ ಹಸ್ಕೊಂಡು ಹೋಗಿಲ್ಲ. ಬೆಳಿಗ್ಗೆ ಅಂಗಡಿಯಿಂದ ಬ್ರೆಡ್ ತಂದ್ಬಿಟ್ಟು ಬ್ರೆಡ್ ಟೋಸ್ಟ್ ಮಾಡ್ಕೊಂಡು ಹೋಗಿದ್ದಾಳೆ. ನೀವ್ ಯಾವಾಗ್ಲೂ ನಾನ್ಸೆನ್ಸ್ ತರ ಆಡ್ತಾ ಇರ್ಬೇಡಿ, ಸುಮ್ನೆ ಮನೆಗೆ ಬಂದ್ಬಿಟ್ಟು. ಹೌದು, ಏನೋ 3 ಕ್ಲಾಸ್ ಕಲ್ತ್ಕೊಂಡ್ಬಿಟ್ಟು ಡಿಗ್ರಿನ ನಾನ್ಸೆನ್ಸು ಫ್ಯಾನ್ಸೆನ್ಸು ಸ್ಟೂಪಿಡ್ ಇವೆಲ್ಲ ನಾನು ಕೇಳೋದು ನೋಡ್ಬಿಟ್ಟು ನನ್ನ ಕರ್ಮ. ಏನ್ ಮಾಡಕ್ಕಾಗಲ್ಲ. ಅಲ್ಲ ಕಣಮ್ಮ, ಹೋಗ್ಲಿ. ನೀನು ಈ ಮಂದಿರಕ್ಕೆ ಇಷ್ಟ ಇಲ್ವಲ್ಲ ನಿನಗೆ? ಈಗಾಗಲೇ ಎಷ್ಟು ಸಾರಿ ಗಂಡು ನೋಡಿದ್ದೀನಿ. 24 ಗಂಡು ನೋಡಿದ್ದಾರೆ. 24 ಗಂಡಲ್ಲಿ ಯಾವ್ದಾದ್ರು ಒಂದು ಒಪ್ಕೊಂಡ ಒಂದಲ್ಲ ಒಂದು ಕೊಂಬ್ ತೆಗಿತಿದ್ಯ. ಅವ್ನು ಕಪ್ಪಿದ್ದಾನೆ, ಇವನ್ ಬಿಟ್ಟಿದ್ದಾನೆ. ಅವನು ಉದ್ದ, ಇವನ್ ತುಂಡ, ಇವನ್ 3 ತುಂಡ, ಅವನು ಸರಿಯಾಗಿ ಕೆಲಸ ಇಲ್ಲ. ಇವನು ಮಸ್ಯ, ಅವ್ನು ಏನು ಇದು ಕೂದ್ಲಿಲ್ಲ. ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೇಗೋ ಬೇರೆಯವ್ರ ಮನೆಗೆ ಹೋಗಿ ಸಂಸಾರ ಮಾಡ್ಬೋದಾಗಿತ್ತ. ಅದ್ ಬಿಟ್ಬಿಟ್ಟು ನೀನು ನನ್ನ ಮೇಲೆ ಗೂಬೆ ತೋರಿಸ್ಬಿಟ್ಟು ಏನೋ ನಾನೇನು ಯಾವ್ದು ಗಂಡು ತೋರಿಸಿದ್ವೇನೋ ಏನೋ ಮಾಡಿಲ್ಲ ಅಂತ ಹೇಳ್ತಿದ್ಯಲ್ಲ ನೀನು. ಯಾಕಪ್ಪ ಯಾವಾಗ್ಲೂ ಹಿಂಗ ಆಡ್ತ್ಯಾ? ನನಗೆ ಮದ್ವೆ ಇಷ್ಟ ಇದೆ, ಹುಡುಗರ್ನ ಬೇಡ ಬೇಡ ಅಂತಿದ್ದೀನ. ಈ ತರ ಹುಡುಗರೆಲ್ಲ ಹಂಗೆ ಇರ್ತಾರೆ. ನಾನು ಏನ್ ಮಾಡ್ಲಿ? ಒಬ್ರಾದ್ರೆ ಚೆನ್ನಾಗಿರ್ತಾರ, ಒಬ್ರು ಕಪ್ಪಗಿರ್ತಾರೆ, ಬೆಳಗಿರ್ತಾರೆ. ನಾನು ಏನ್ ಓದಿದ್ದೀನಿ? ಏನ್ ಓದಿಸಿದ್ಯಾ ನೀನು? ಅದ್ಯಾರೋ
ನೋಡೋಣ ಯಾರು ಪಾಲ ನೋಡು ಅಯ್ಯೋ ನಮ್ಮ ರಾಮಾಯಣ ಇದ್ದದೆ ಕರ್ಮ ಬಾ ಎಷ್ಟು